ಪೈಪ್ಲೈನ್ ಒಡೆದು ಭಾರೀ ಪ್ರಮಾಣದಲ್ಲಿ ಕಾವೇರಿ ನೀರು ಪೋಲಾದ ಘಟನೆ ಬೆಂಗಳೂರಿನ ವಸಂತಪುರದಲ್ಲಿ ನಡೆದಿದೆ. ಇದ್ದಕ್ಕಿದ್ದಂತೆ ಪೈಪ್ಲೈನ್ ಒಡೆದಿದ್ದು ಬರೋಬ್ಬರಿ 60 ಅಡಿಯಷ್ಟು ಮೇಲಕ್ಕೆ ನೀರು ಚಿಮ್ಮಿದೆ. ನೀರಿನ ಫೋರ್ಸ್ಗೆ ಅಕ್ಕಪಕ್ಕದ ಅಂಗಡಿಗಳು ಹಾಗೂ ಬೀದಿ ದೀಪಗಳಿಗೆ ಹಾನಿಯಾಗಿದೆ. ಪೈಪ್ಲೈನ್ ಅನ್ನು ಸೂಕ್ತ ನಿರ್ವಹಣೆ ಮಾಡದ ಜಲಮಂಡಳಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದರು. ಆಕಸ್ಮಿಕವಾಗಿ ಬೆಂಕಿ ತಗುಲಿ ಗುಡ್ಡ ಹೊತ್ತಿ ಉರಿದ ಘಟನೆ ಕಂಪ್ಲಿ ತಾಲೂಕಿನ ಮೆಟ್ರಿ ಬಳಿಯ ಚಿನ್ನಾಪುರ ಗುಡ್ಡದಲ್ಲಿ ನಡೆದಿದೆ. ಗುಡ್ಡದಲ್ಲಿ ಕರಡಿ, ಚಿರತೆ ಸೇರಿದಂತೆ ಅಪಾರ ಪ್ರಮಾಣದ ಕಾಡು ಪ್ರಾಣಿಗಳಿವೆ. ಬೆಂಕಿ ತಗುಲಿದ ಬಗ್ಗೆ ಅರಣ್ಯ ಇಲಾಖೆ ಮಾಹಿತಿ ನೀಡಿದ್ರೂ ಕೂಡ ಭೇಟಿ ನೀಡಿಲ್ಲ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆ ನಡೆದು 3 ತಾಸು ನಡೆದರೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿ ಮಾತ್ರ ಭೇಟಿ ನೀಡಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಧಾರವಾಡದಲ್ಲಿ ಮುರುಘಾ ಮಠ ಜಾತ್ರೆ ಆರಂಭಗೊಂಡಿದೆ. ಜಾತ್ರೆ ಹಿನ್ನೆಲೆ ಮುರುಘಾ ಮಠದ ಮುಂದೆ ಸಂಚಾರ ನಿಷೇಧಿಸಲಾಗಿದ್ದು, ಇದರಿಂದ ಆಂಬ್ಯುಲೆನ್ಸ್ ಒಂದು ಟ್ರಾಫಿಕ್ನಲ್ಲಿ ಸಿಲುಕಿ ರೋಗಿ ಪರದಾಡುವಂತಾಯಿತು. ಧಾರವಾಡದಿಂದ ಸವದತ್ತಿಗೆ ಹೋಗುವ ರಸ್ತೆಯಲ್ಲಿ ಸುಮಾರು 10 ನಿಮಿಷದವರೆಗೆ ಆಂಬ್ಯುಲೆನ್ಸ್ ಸಿಲುಕಿಕೊಂಡಿತ್ತು. ಸೈರನ್ ಹಾಕಿ ಆಂಬ್ಯುಲೆನ್ಸ್ ಚಾಲಕ ಎಚ್ಚರಿಸಿದ್ರು, ಜನರು ಮಾತ್ರ ದಾರಿ ಬಿಡದೆ ಬೇಜವಾಬ್ದಾರಿ ತೋರಿದ್ದಾರೆ. ಬಳಿಕ ಸ್ಥಳಕ್ಕೆ ಆಗಮಿಸಿದ ಸಂಚಾರಿ ಪೊಲೀಸರು ಸಂಚಾರಿ ದಟ್ಟಣೆ ತಿಳಿಗೊಳಿಸಿ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಟ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.